ಎಲ್ಲ ಅನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು ಡೆವಿಲ್ ಮೈ ಕ್ರೈ ಸೀಸನ್ 2 ಬಗ್ಗೆ ಮಾತಾಡ್ಕೊಯ್ತಿದ್ದೀನಿ. ನೀವು ಸೀಸನ್ 1 ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಸೀಸನ್ 2 ರಿವ್ಯೂ ಮಾತ್ರ ಕೇಳ್ಕೊಂಡೋಗಿ. ಓಕೆ, ಆನಿಮೆಯ ಸೀಸನ್ 2 ಇದೇ ವರ್ಷ ರಿಲೀಸ್ ಆಗಿದ್ದು, ಅಂದರೆ 2026 ರಿಲೀಸ್ ಆಗಿದೆ ಮತ್ತು 8 ಎಪಿಸೋಡ್ಸ್ ಇದೆ. ಓಕೆ, ಸೀಸನ್ 2 ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸೀಸನ್ 1 ರೀಕ್ಯಾಪ್ ನೋಡ್ಕೊಳ್ಳೋಣ. ಯಾಕಂದರೆ ಸೀಸನ್ 1 ರಿಲೀಸ್ ಆಗಿದ್ದು 1 ವರ್ಷ ಹಿಂದೆ ಅನ್ಕೊತೀನಿ. ಮೊದಲೇದಾಗಿ ಡೆವಿಲ್ ಮೈ ಕ್ರೈ ಅನ್ನೋದು ಒಂದು ಗೇಮ್ ಸೀರೀಸ್. ಆ ಗೇಮ್ ಸೀರೀಸ್ನ ಇವರು ಆನಿಮೆ ಸೀರೀಸ್ ಆಗಿ ಅಡಾಪ್ಟ್ ಮಾಡಿದ್ದಾರೆ. ಮತ್ತು ಸೀಸನ್ 1 ಸ್ಟೋರಿ ರಿಕ್ಯಾಪ್ ಮಾಡೋದಾದರೆ ಇಲ್ಲಿ 2 ವರ್ಲ್ಡ್ ಇದೆ. ಒಂದು ಡೀಮನ್ ವರ್ಲ್ಡ್ ಅನ್ಬೋದು, ಒಂದು ಹ್ಯೂಮನ್ ವರ್ಲ್ಡ್ ಅನ್ಬೋದು. ಆ ಡೀಮನ್ ವರ್ಲ್ಡ್ ಮತ್ತು ಹ್ಯೂಮನ್ ವರ್ಲ್ಡಿಗೆ ಒಂದು ಬ್ಯಾರಿಯರ್ ಇದೆ. ಆ ಬ್ಯಾರಿಯರ್ ಹೆಂಗೆ ಬಂತು ಅದನ್ನು ಮುಂದೆ ಹೇಳ್ತೀನಿ. ಓಕೆ, ಮುಂದೆ ಹೇಳೋದು ಬೇಡ, ಇಲ್ಲಿಂದ ಒಂದು ಸ್ಟ್ರಕ್ಚರ್ ರೀತಿ ಹೋಗೋಣ. ಈ ಆನಿಮೆ ಸೀರೀಸಲ್ಲಿ 2 ವರ್ಲ್ಡ್ಸ್ ಇದೆ. ಒಂದು ಹ್ಯೂಮನ್ ವರ್ಲ್ಡ್, ಇನ್ನೊಂದು ಡೀಮನ್ ವರ್ಲ್ಡ್. ಓಕೆ, ಈ ಆನಿಮೆಲಿ 2 ವರ್ಲ್ಡ್ ಇದೆ. ಒಂದು ಹ್ಯೂಮನ್ ವರ್ಲ್ಡ್ ಮತ್ತು ಇನ್ನೊಂದು ಡೀಮನ್ ವರ್ಲ್ಡ್. ಕತೆ ಶುರು ಆಗೋದು ಸುಮಾರು 1000 ವರ್ಷ ಹಿಂದೆ. ಅಲ್ಲಿ ಡೀಮನ್ ವರ್ಲ್ಡ್ ಅಂದರೆ ಮಕಾಯಿ ಅಥವಾ ಎಲ್ಲಂತನೂ ಕೂಡ ಕರಿಬೋದು. ಇದು ಮತ್ತು ಹ್ಯೂಮನ್ ವರ್ಲ್ಡ್ 2 ಒಟ್ಟಿಗೆ ಇರ್ತಿತ್ತು. ಮತ್ತು ಡೀಮನ್ ವರ್ಲ್ಡಿನ ಕಿಂಗ್ ಸುಪ್ರೀಂ ಎಂಪರರ್. ಆ ಎಂಪರರ್ದು ಹೆಸರು ನೆನ್ಪು ಬರ್ತಾಯಿಲ್ಲ ನನಗೆ. ಆದರೆ ಅವನಿಗೆ ಒಂದು ದಿವಸ ಅವನ ಕಣ್ಣು ನಮ್ಮ ಹ್ಯೂಮನ್ ವರ್ಲ್ಡ್ ಮೇಲೆ ಬಿತ್ತು. ಮತ್ತು ಅವನ ಉದ್ದೇಶ ಏನಿದೆ ಅಂದರೆ ಹ್ಯೂಮನ್ ವರ್ಲ್ಡ್ನ ಕಾಂಕರ್ ಮಾಡೋದು ಮತ್ತು ಹ್ಯೂಮನ್ ವರ್ಲ್ಡ್ನ ಕ್ಯಾಪ್ಚರ್ ಮಾಡೋದು. ಆದರೆ ಅವನ ಆರ್ಮಿಯಲ್ಲಿದ್ದ ಒಬ್ಬ ಜನರಲ್ ಸ್ಪಾಟ, ಇವನೊಬ್ಬ ಡೀಮನ್ ನೈಟ್ ಆಗಿದ್ದ. ಇವನಿಗೆ ಆ ಎಂಪರರ್ದು ಕರಾಳ ಉದ್ದೇಶ ಗೊತ್ತಾಯಿತು. ಅದಕ್ಕಾಗಿ ಇವನು ಏನು ಮಾಡ್ತಾನೆ ಅಂದರೆ ಇವೆರಡು ವರ್ಲ್ಡ್ ಮಧ್ಯದಲ್ಲಿ ಒಂದು ಬ್ಯಾರಿಯರ್ನ ಕ್ರಿಯೇಟ್ ಮಾಡ್ತಾನೆ. ಈ ಬ್ಯಾರಿಯರಿಂದ ಹ್ಯೂಮನ್ ವರ್ಲ್ಡು ಮತ್ತು ಡೀಮನ್ ವರ್ಲ್ಡ್ಗೂ ಇಂಟರ್ ಕನೆಕ್ಷನ್ ನಿಂತೋಗ್ಬಿಡ್ತು. ಅಂದರೆ ಈಗ ಹ್ಯೂಮನ್ ವರ್ಲ್ಡಿಂದ ಡೀಮನ್ ವರ್ಲ್ಡಿಗೆ ಯಾರು ಹೋಗೋಕ್ಕಾಗಲ್ಲ, ಮತ್ತು ಡೀಮನ್ ವರ್ಲ್ಡಿಂದ ಹ್ಯೂಮನ್ ವರ್ಲ್ಡ್ಗೂ ಕೂಡ ಯಾರು ಬರೋಕ್ಕಾಗಲ್ಲ. ಮತ್ತು ಸ್ಪಾಟ್ ಆಯ್ತಾನಲ್ಲ, ಅವನು ಹ್ಯೂಮನ್ ವರ್ಲ್ಡಲ್ಲೇ ಸೆಟಲ್ ಆಯ್ತಾನೆ. ಮತ್ತು ಸುಮಾರು ವರ್ಷ ಆದಮೇಲೆ ಅವನು ಮದುವೆ ಕೂಡ ಆಯ್ತಾನೆ. ಮತ್ತು ಆ ಹುಡುಗಿ ಹೆಸರು ಈವಾ ಅನ್ಕೊತೀನಿ. ಅವರಿಬ್ಬರಿಗೆ 2 ಮಕ್ಕಳಾಗುತ್ತೆ. ಇಬ್ಬರು ಕೂಡ ಬ್ರದರ್ಸ್. ಅವರಿಬ್ಬರು ಹೆಸರು ಏನಂದರೆ ಡಾಂಟೆ, ನಮ್ಮ ಮೇನ್ ಕ್ಯಾರೆಕ್ಟರ್. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಡಾಂಟೆ ಅವರಮ್ಮ ಅವನಿಗೊಂದು ಕ್ರಿಸ್ಟಲ್ ಜೆಮ್ ಕೊಡ್ತಾರೆ. ಆ ಕ್ರಿಸ್ಟಲ್ ಜೆಮ್ ಅವರಿಬ್ಬರು ಬ್ರದರ್ಸಿಗೆ ಕೊಡ್ತಾರೆ. ಈವಾ ಏನು ಮಾಡ್ತಾಳೆ ಅಂದರೆ ಆ ಕ್ರಿಸ್ಟಲ್ ಜೆಮ್ನ ಒಂದು ಪೀಸ್ ಡಾಂಟೆ ಕೊಡೋದು ಮತ್ತು ಇನ್ನೊಂದು ಪೀಸ್ ಅವ್ರ ಬ್ರದರಿಗೆ ಕೊಡ್ತಾರೆ. ಈ ಕ್ರಿಸ್ಟಲ್ ಎಲ್ಲಿದ್ದು ಅಂದರೆ ಡಾಂಟೆ ಅವ್ರ ತಂದೆಯ ಸ್ವಾಡಲ್ಲಿ ಇದ್ದಿದ್ದು. ಆ ಸ್ವಾಡಿಂದ ತೆಗೆದುಬಿಟ್ಟು ಅವಳು ಕೊಟ್ಟಿರೋದು. ಮತ್ತು ಇಲ್ಲಿ ನಮ್ಮ ಡಾಂಟೆ ಗೊತ್ತಿಲ್ಲ ಅದ್ರ ಉದ್ದೇಶ ಏನು ಅಂತ. ಅಂದರೆ ಆ ಪವರ್ ಏನು, ಆ ಕ್ರಿಸ್ಟಲ್ ಏನು ಉದ್ದೇಶ ಅದೇನು ಗೊತ್ತಿಲ್ಲ ಅವನಿಗೆ. ಮತ್ತು ಡಾಂಟೆ ಮತ್ತು ಓಜಿಲ್ ಅವ್ರ ತಂದೆ ಎಲ್ಲೋ ಹೋಯ್ತಾರೆ ಅಂತ ಗೊತ್ತಾಗಲ್ಲ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಅವ್ರ ತಂದೆ ಒಂದು ದಿವಸ ಎಲ್ಲೋ ಹೋಯ್ತಾರೆ, ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಇವರು. ಮತ್ತು ಡಾಂಟೆ ಚಿಕ್ಕ ವಯಸ್ಸಲ್ಲಿ ಅವ್ರ ತಾಯಿ ಮತ್ತು ಅವರ ಬ್ರದರ್ ಇಬ್ಬರು ಡೀಮನ್ಸ್ ಕೈಲಿಂದ ಸತ್ತೋಗ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಅವನಿಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕಾಗಿ ಒಬ್ಬ ಡೀಮನ್ ಎಂಟರ್ ಆಯ್ತಾನ ಅವನು, ಅಥವಾ ಡೆವಿಲ್ ಎಂಟರ್ ಅನ್ಬೋದು. ಓಕೆ, ಇದಾಗಿತ್ತು ಹಿಸ್ಟ್ರಿ ಮತ್ತು ಇಂಟ್ರೊಡಕ್ಷನ್ ನಮ್ಮ ಮೇನ್ ಕ್ಯಾರೆಕ್ಟರ್ದು. ಈಗ ಪ್ರೆಸೆಂಟ್ ಸಿಚುವೇಶನಿಗೆ ಬರೋಣ. ಪ್ರೆಸೆಂಟ್ ಸಿಚುವೇಶನಲ್ಲಿ ಡೀಮನ್ಸ್ ಮತ್ತು ಡೆವಿಲ್ಸ್ದು ಕಾನ್ಸೆಪ್ಟೇ ಇಲ್ಲ. ಯಾಕಂದರೆ ಅದಾಗಿದ್ದೆಲ್ಲ ತುಂಬ ವರ್ಷ ಹಿಂದೆ. ಮತ್ತು ಹ್ಯೂಮನ್ಸು ಡೀಮನ್ ಅಥವಾ ಡೆವಿಲ್ನ ನೋಡೇ ಇಲ್ಲ. ಆದರೆ ಫಸ್ಟ್ ಟೈಮ್ ಒಬ್ಬ ಡೆವಿಲ್ನ ನೋಡ್ತಾರೆ ಅವರು. ಅದು ಯಾವ ರೀತಿ ಗೊತ್ತಾಗಿದ್ದು ಅಂದರೆ ಒಂದು ಮ್ಯೂಸಿಯಮಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಒಂದು ವಸ್ತುಲಿಂದ ಕಾಣೆ ಆಗುತ್ತೆ. ಅದನ್ನು ಕದ್ದಿದ್ದು ಯಾರು ಅಲ್ಲ, ನಮ್ಮ ವೈಟ್ ರ್ಯಾಬಿಟ್ ಏನು ತೊಗೊಂಡಿದ್ದಾನೆ ಅಂದರೆ ಆ ಸ್ಪಾಟ್ ಅದು ಸ್ವಾಡ್ ಇತ್ತಲ್ಲ ಅದನ್ನು ತೊಗೊಂಬಿಟ್ಟಿದ್ದಾನೆ. ಆ ಸ್ವಾಡ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ ಆ ಡೀಮನ್ ವರ್ಲ್ಡ್ ಮತ್ತು ಹ್ಯೂಮನ್ ವರ್ಲ್ಡಿನ ಬ್ಯಾರಿಯರ್ನ ಅವನು ಫ್ರೀ ಮಾಡೋಕ್ಕೆ ಆ ಸ್ವಾಡ್ನ ಯೂಸ್ ಮಾಡ್ತಿದ್ದಾನೆ. ಅಂದರೆ ಯೂಸ್ ಮಾಡ್ತಾ ಇಲ್ಲ, ಅಂದರೆ ಯೂಸ್ ಮಾಡಬೇಕು ಅಂತ ತಗೊಂಡಿದ್ದಾನೆ ಆ ಸ್ವಾಡ್ನ. ಇದೆಲ್ಲ ಆದಮೇಲೆ ಹ್ಯೂಮನ್ಸಿಗೆ ಗೊತ್ತಾಯಿತು ಡೀಮನ್ಸ್ ನಿಜವಾಗ್ಲೂ ಇದ್ದಾರೆ ಅಂತ. ಮತ್ತು ಅಮೆರಿಕದ ಪ್ರೆಸಿಡೆಂಟ್ ಒಬ್ರು ಏನು ಮಾಡ್ತಾರೆ ಅಂದರೆ ಒಂದು ಎಲೀಟ್ ಕಾಂಬ್ಯಾಕ್ಟ್ ಟೀಮ್ನ ರೆಡಿ ಮಾಡಿದ್ದಾರೆ ಡೀಮನ್ಸ್ ಜೊತೆ ಫೈಟ್ ಮಾಡೋಕ್ಕೋಸ್ಕರ. ಆದರೆ ಆ ಟೀಮಲ್ಲಿರೋರೆಲ್ಲರೂ ಸಾಯ್ತಾರೆ, ಆದರೆ ಒಬ್ಬ ವ್ಯಕ್ತಿ ಮಾತ್ರ ಬದುಕು ಬರ್ತಾನೆ. ಮತ್ತು ಅವ್ನು ಮತ್ತು ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನು ಮಾಡ್ತಿದ್ದ ಅಂದರೆ ನಮ್ಮ ಡಾಂಟೆಗೆ ಸ್ವಲ್ಪ ಕಾಂಟ್ರಾಕ್ಟ್ ಕೊಡ್ತಿದ್ದ, ಇಲ್ಲಿ ಒಂದು ಡೆವಿಲ್ ಇದೆ ಅಲ್ಲಿ ಹೋಗಿ ಹೊಡಿ ಅಂತ. ಅವರ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಏನು ಗೊತ್ತಾಯಿತು ಅಂದರೆ ವೈಟ್ ರ್ಯಾಬಿಟ್ ನಮ್ಮ ಡಾಂಟೆನ ಹುಡುಕ್ತಿದ್ದಾನೆ. ಮತ್ತು ನಮ್ಮ ಡಾಂಟೆ ಒಂದು ಎಕ್ಸಲೆಂಟ್ ಡೀಮನ್ ಎಂಟರ್ ಆಗಿರ್ತಾನೆ ಆ ಟೈಮಲ್ಲಿ. ಇದೆಲ್ಲ ನೋಡಾದ್ಮೇಲೆ ವೈಸ್ ಪ್ರೆಸಿಡೆಂಟ್ ಒಂದು ಮಿಷನಿಗೆ ಕಳಿಸ್ತಾರೆ. ಅವರೊಂದು ಟೀಮ್ನ ರೆಡಿ ಮಾಡ್ತಾರೆ. ಆ ಟೀಮ್ ಲೀಡರ್ ಯಾರು ಅಂದ್ಕೊಂಡಿದ್ದೀರಾ? ಲೂಟನನ್ ಮ್ಯಾರಿ ಆರ್ಕಮ್. ಇವಳಿಗೆ ಡೀಮನ್ಸ್ ಕಂಡ್ರೇನೆ ಆಗಲ್ಲ. ಇವಳು ತುಂಬ ಏಟ್ ಮಾಡ್ತಾಳೆ ಡೀಮನ್ಸ್ಗೋಸ್ಕರ. ಇದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಬ್ಯಾಕ್ ಸ್ಟೋರಿನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಹ್ಯೂಮನ್ ಇನ್ವೆಸ್ಟಿಗೇಷನ್ ಟೀಮ್ ಮತ್ತು ಸೈಂಟಿಸ್ಟ್ ಅವರು ಒಂದು ಡಿಸ್ಕವರ್ ಮಾಡ್ತಾರೆ. ಏನಂದರೆ ವೈಟ್ ರ್ಯಾಬಿಟ್ ಸ್ವಾಡ್ ತೊಗೊಂಡೋಗಿದ್ದಾನೆ. ಆ ಸ್ವಾಡ್ನ ಆಕ್ಟಿವೇಟ್ ಮಾಡಬೇಕಾದ್ರೆ ಅವನಿಗೆ 2 ಕ್ರಿಸ್ಟಲ್ ಬೇಕು. ಅದರಲ್ಲಿ ಒಂದು ಕ್ರಿಸ್ಟಲ್ ನಮ್ಮ ಡಾಂಟೆ ಹತ್ರ ಇದೆ, ಇನ್ನೊಂದು ಕ್ರಿಸ್ಟಲ್ ಅವನ ಬ್ರದರ್ ಹತ್ರ ಇದೆ. ಆದರೆ ಅವ್ರ ಬ್ರದರ್ನ ಸಾಯಿಸ್ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಆ ಕ್ರಿಸ್ಟಲ್ ಕೂಡ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ. ಆಗಿದ್ರೆ ವೈಟ್ ರ್ಯಾಬಿಟಿಗೆ ಒಂದೇ ಕ್ರಿಸ್ಟಲ್ ಬೇಕಾಗಿರೋದು, ಅದು ನಮ್ಮ ಡಾಂಟೆ ಹತ್ರ ಇರೋದು. ಅದಕ್ಕಾಗಿ ಅವನು ನಮ್ಮ ಡಾಂಟೆನ ಹುಡುಕ್ತಿರೋದು ಸ್ಟಾರ್ಟಿಂಗಿಂದಾನೆ. ಅವೆರಡು ಕ್ರಿಸ್ಟಲ್ ಮತ್ತು ಆ ಸ್ವಾಡ್ ಸೇರಿದ್ರೆ ಆ ಹ್ಯೂಮನ್ ವರ್ಲ್ಡ್ ಮತ್ತು ಡೀಮನ್ ವರ್ಲ್ಡ್ ಇರೋ ಬ್ಯಾರಿಯರ್ ಬ್ರೇಕ್ ಆಗೋಗುತ್ತೆ. ಅದಕ್ಕಾಗಿ ವೈಸ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂದರೆ ನಮ್ಮ ಡಾಂಟೆನ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಅವನ ಮೇಲೆ ಬೌಂಟಿ ಹಾಕ್ತಾರೆ. ನಮ್ಮ ಡಾಂಟೆ ಏನು ಮಾಡ್ತಾನೆ ಅಂದರೆ ಈಸಿಯಾಗಿ ಎಲ್ಲರನ್ನೂ ಸೋಲ್ಸ್ಬಿಡ್ತಾನೆ. ಈಗ ಡಾಂಟೆನ ಹುಡುಕ್ತಿರೋದು ಯಾರ್ಯಾರು ಅಂದರೆ ವೈಟ್ ರ್ಯಾಬಿಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಇಬ್ರಿಗೂ ಕೂಡ ಡಾಂಟೆ ಬೇಕಾಗಿದೆ. ಆಬ್ವಿಯಸ್ಲಿ ನಮ್ಮ ಲೀಡರ್ ಮೇರಿ ಏನು ಮಾಡ್ತಾಳೆ ಅಂದರೆ ಅವಳ ವೆಪನ್ ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಡಾಂಟೆನ ಕ್ಯಾಪ್ಚರ್ ಮಾಡ್ಕೊಳ್ತಾಳೆ. ಮತ್ತು ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಆ ಕ್ರಿಸ್ಟಲ್ನ ತೊಗೊಂಡ್ಬಿಡ್ತಾಳೆ. ಆದರೆ ಇನ್ನೊಂದು ವಿಚಾರ ಏನಂದರೆ ಅದೊಂದು ಟ್ರ್ಯಾಪ್ ಆಗಿತ್ತು. ಯಾರ ಟ್ರ್ಯಾಪ್ ಆಗಿತ್ತು? ವೈಟ್ ರ್ಯಾಬಿಟಿನ ಟ್ರ್ಯಾಪ್ ಆಗಿತ್ತು. ಈ ವೈಟ್ ರ್ಯಾಬಿಟ್ ಎಲ್ಲ ಎಲಿಟ್ 4 ಮೆಂಬರ್ಸ್ನ ಸಾಯಿಸಿರ್ತಾನೆ, ಆದರೆ ಒಬ್ಬ ಮಾತ್ರ ಬದುಕು ಬಂದಿರ್ತಾನಲ್ಲ. ಏನಕ್ಕೆ ಅವನು ಅಲೈವ್ ಆಗಿ ಬಂದಿದ್ದ ಕಾರಣ ಏನಂದರೆ ಅವನೊಬ್ಬ ಏಜೆಂಟ್ ಆಗಿದೆ ವೈಟ್ ರ್ಯಾಬಿಟ್ದು. ಅವನೇನು ಮಾಡ್ತಾನೆ ಅಂದರೆ ಆ ರೆಡ್ ಕ್ರಿಸ್ಟಲ್ನ ವೈಟ್ ರ್ಯಾಬಿಟಿಗೆ ಕೊಟ್ಬಿಡ್ತಾನೆ. ಏನು ಕೊಟ್ಟಿದ್ದು ಅಂದರೆ ಅವನವನ್ನ ಎದುರಿಸಿದ್ದು. ಯಾರು ಎದುರಿಸಿದ್ದು? ವೈಟ್ ರ್ಯಾಬಿಟ್ ಎದುರಿಸಿದ್ದು, ನಿನ್ನ ಫ್ಯಾಮಿಲಿನ ನಾನು ಸಾಯಿಸ್ಬಿಡ್ತೀನಿ ಅಂತ. ಹಾಗಾಗಿ ಅವನು ಎದುರುಬಿಟ್ಟು ಆ ಕೆಲಸ ಮಾಡಿದ್ದಾನೆ.
ಮತ್ತೆ ಈಗ ವೈಟ್ ರಾಬಿಟ್ ಏನು ಮಾಡಿದ್ದಾನೆ ಅಂದರೆ ನಮ್ಮ ಡಾಂಟೆ ಮತ್ತು ಆ ಬ್ರೋಕರ್ ಇದನ್ನೆಲ್ಲ ಅವ್ರನ್ನೆಲ್ಲರನ್ನು ಕಿಡ್ನಾಪ್ ಮಾಡ್ಕೊಂಡು ಒಂದು ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಆ ಏರ್ಕ್ರಾಫ್ಟಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಕೂಡ ಇದ್ದರು. ಮತ್ತು ಮೇರಿನೋ ಕೂಡ ಇಲ್ಲಿ ನಮ್ಮ ಡೀಮನ್ಸ್ ಕಿಡ್ನಾಪ್ ಮಾಡಿದ್ದಾರೆ. ಮತ್ತು ಈಗ ಒಂದು ಬ್ಯಾಕ್ ಸ್ಟೋರಿ ಕರ್ಕೊಂಡು ಹೋಗ್ತಾರೆ. ಮತ್ತು ಈಗ ಒಂದು ಬ್ಯಾಕ್ ಸ್ಟೋರಿ ರಿವೀಲ್ ಆಗುತ್ತೆ. ನಮ್ಮ ಮೇರಿ ಬ್ಯಾಕ್ ಸ್ಟೋರಿ ಮತ್ತು ವೈಟ್ ರಾಬಿಟ್ದು ಬ್ಯಾಕ್ ಸ್ಟೋರಿ ರಿವೀಲ್ ಆಗುತ್ತೆ. ಅವರಿಬ್ಬರು ಬ್ಯಾಕ್ ಸ್ಟೋರಿ ನಾನು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಮೇರಿ ಬ್ಯಾಕ್ ಸ್ಟೋರಿ ಏನಂದರೆ, ಇಲ್ಲಿ ಮೇರಿ ಅವ್ರ ತಂದೆ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಅವನು ಎಕ್ಸ್ಪೆರಿಮೆಂಟ್ ಮಾಡ್ಕೊತಾನೆ, ಅವನಿಗಾಗಿ ಒಂದು ಡೀಮನ್ ಎಕ್ಸ್ಪೆರಿಮೆಂಟ್ ಮಾಡ್ಕೊತಾನೆ. ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ಬಿಟ್ಟು ಅವನು ಡೀಮನ್ ಆಯ್ತಾನೆ. ಅವ್ನು ಏನಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡಿದಂದರೆ, ಒಂದು ದಿವಸ ಅವ್ರ ಫ್ಯಾಮಿಲಿ ಒಂದು ಕಡೆ ಹೋಗ್ತಾ ಇತ್ತು. ಅಲ್ಲಿ ಅವರು ಸಡನ್ನಾಗಿ ಒಂದು ಡೀಮನ್ನ ನೋಡಿದ್ರಂತೆ. ಇದು ಯಾರು ಕೂಡ ನಂಬ್ತಿರ್ಲಿಲ್ಲ, ಯಾಕಂದರೆ ಡೀಮನ್ಸ್ ಅವೆಲ್ಲ ಮಿತ್ ಅಂದ್ಕೊಂಡಿದ್ರು. ಇದನ್ನ ಪ್ರೂವ್ ಮಾಡೋಕ್ಕೋಸ್ಕರ ಅವನು ಡೀಮನ್ ಆಗಿ ಅವನೇ ಕನ್ವರ್ಟ್ ಆಗ್ಬಿಡ್ತಾನೆ. ಡೀಮನ್ ಆಗ್ಬಿಟ್ಟು ಮೇರಿ ಅವರ ತಾಯಿನ ಸಾಯಿಸ್ತಾನೆ. ಮತ್ತೆ ಅಲ್ಲೊಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅಲ್ಲಿ ಮೇರಿ ತಪ್ಸ್ಕೊತಾಳೆ. ಅರೆ ಅವ್ರ ಮನೆ ಫುಲ್ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಆ ಬೆಂಕಿಯಿಂದ ಡೀಮನ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಡೀಮನ್ ಅಂದರೆ ಅವ್ರ ತಂದೆ. ಈಗ ಮತ್ತೆ ಪ್ರೆಸೆಂಟಿಗೆ ಬರೋಣ, ಮೆರಿನ ಒಂದು ಕಡೆ ಕರ್ಕೊಂಡು ಹೋಗ್ತಿದ್ರಲ್ಲ, ಅದು ಎಲ್ಲಿ ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಮುಂದೆ ಹೋದಾಗ ಗೊತ್ತಾಯಿತು ಮೆರಿಗೆ ಏನಂದರೆ, ಅಲ್ಲಿ ಇನ್ನೋಸೆಂಟ್ ಡೀಮನ್ಸ್ ಕೂಡ ಇದ್ದಾರೆ. ಡೀಮನ್ಸ್ ಎಲ್ಲ ಹ್ಯೂಮನ್ ವರ್ಲ್ಡಿಗೆ ಯಾವ ಥರ ಬರ್ತಿದ್ದಾರೆ ಅಂದರೆ, ವೈಟ್ ರ್ಯಾಬಿಟ್ ಕರ್ಕೊಂಡ್ಬರ್ತಿದ್ದಾನೆ. ಒಂದು ಪೋರ್ಟಲ್ ಮಾಡಿಬಿಟ್ಟು ಹ್ಯೂಮನ್ ವರ್ಲ್ಡ್ಗೂ ಡೀಮನ್ ವರ್ಲ್ಡ್ಗೂ ಒಂದು ಪೋರ್ಟಲಿಂದ ಅಲ್ಲಿ ಸ್ವಲ್ಪ ಜನ ಡೀಮನ್ಸ್ನ ಇಲ್ಲಿ ಕರ್ಕೊಂಡ್ಬರ್ತಿದ್ದಾನೆ. ಅವ್ರು ಹೇಳ್ತಿದ್ದಾರೆ ನಾವೆಲ್ಲ ರಿಫ್ಯೂಜೀಸ್ ಅಂದರೆ ಮೈಗ್ರೆಂಟ್ ಪೀಪಲ್ ಆಗಿ ಬಂದಿದ್ದೀವಿ ಇಲ್ಲಿಗೆ ಅಂತ. ಏನಕ್ಕಂದರೆ ಡೀಮನ್ ವರ್ಲ್ಡ್ ಇದೆಯಲ್ಲ ತುಂಬಾ ಕ್ರೂರವಾಗಿದೆ ಅಂತೆ. ಮತ್ತು ಎಂಪರರ್ದು ಕಂಟ್ರೋಲಲ್ಲೆಲ್ಲ ಇದೆ. ಆವಾಗ ಮೇರಿಗೆ ಗೊತ್ತಾಯಿತು ಒಳ್ಳೆ ಡೀಮನ್ಸ್ ಕೂಡ ಇದ್ದಾರೆ. ಮತ್ತು ಇಲ್ಲಿ ಅರ್ತಿಗೆ ಬಂದ್ಬಿಟ್ಟು ಅವ್ರು ಆಶ್ರಯ ತೊಗೊಳ್ತಿದ್ದಾರೆ. ಅರೆ ಮೆರಿಗೆ ಏನು ಅನ್ಸುತ್ತೆ ಅಂದರೆ, ವೈಟ್ ರ್ಯಾಬಿಟ್ ಇದನ್ನೆಲ್ಲ ಅವನು ಬ್ರೈನ್ ವಾಶ್ ಮಾಡ್ತಿದ್ದಾನೆ. ಇವ್ರಿಗೆಲ್ಲರಿಗೂ ಬ್ರೈನ್ ವಾಶ್ ಮಾಡಿಬಿಟ್ಟು ಹ್ಯೂಮನ್ ಮೇಲೆ ಒಂದು ಏಟ್ರೇಡ್ನ ಮೂಡಿಸ್ತಿದ್ದಾನೆ. ಆ ಏಟ್ರೇಡಿಂದ ಅವರು ಒಂದು ವಾರಿಗೆ ಬರಲಿ ಅಂತ, ಹ್ಯೂಮನ್ಸ್ ಮತ್ತು ಡೀಮನ್ಸ್ದು ವಾರ್ ಬರಲಿ ಅಂತ. ಮತ್ತು ಮೇರಿಯಲ್ಲಿ ಫೈಟ್ ಮಾಡಿಬಿಟ್ಟು ಸ್ವಲ್ಪ ಡೀಮನ್ಸ್ನ ಸಾಯಿಸ್ಬಿಟ್ಟು ಹೊರಗಡೆ ಬರ್ತಾಳೆ. ಹೊರಗಡೆ ಬರ್ಬೇಕಾದ್ರೆ ಡೀಮನ್ಸಿಗೆ ಒಂದು ಮಾತು ಹೇಳ್ತಾಳೆ. ಅಂದರೆ ಇನ್ನೋಸೆಂಟ್ ಡೀಮನ್ಸಿಗೆ ಒಂದು ಮಾತು ಹೇಳ್ತಾಳೆ. ಏನಂದರೆ, ನಾನು ಇಲ್ಲಿ ಬರ್ತೀನಿ ಮತ್ತು ನಿಮ್ಮನ್ನು ಸೇವ್ ಮಾಡ್ತೀನಿ ಅಂತ. ಮತ್ತು ಇನ್ನೊಂದು ವಿಚಾರ ಏನು ನೋಟಿಸ್ ಮಾಡಲು ಮೇರಿ ಅಂದರೆ, ವೈಟ್ ರ್ಯಾಬಿಟ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ, ಆ ಡೀಮನ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ ಅಂತ ಅಬ್ಸರ್ವ್ ಮಾಡ್ತಾಳೆ ಅವಳು. ಮತ್ತು ಈ ಸೈಡ್ ಏರ್ಕ್ರಾಫ್ಟಲ್ಲಿ ನಮ್ಮ ಡಾಂಟೆಗೆ ಏನು ಹೇಳ್ತಿದ್ದಾರೆ, ನಿನ್ನ ಡೆವಿಲ್ ಟ್ರಿಗರ್ನ ಆ್ಯಕ್ಟಿವೇಟ್ ಮಾಡ್ಕೊ ಅಂತ ಹೇಳಿ. ಡಾಂಟೆ ಗೊತ್ತಿಲ್ಲ ಡೆವಿಲ್ ಟ್ರಿಗರ್ ಏನು ಅಂತ. ಮತ್ತಿಲ್ಲೊಂದು ಸ್ಪೆಷಲ್ ಎಪಿಸೋಡ್ ಬರುತ್ತೆ. ಈ ಸ್ಪೆಷಲ್ ಎಪಿಸೋಡ್ ಏನಂದರೆ, ಈ ಸ್ಪೆಷಲ್ ಎಪಿಸೋಡಲ್ಲಿ ಏನಂದರೆ ಒಂದು ಕೂಡ ಡೈಲಾಗ್ ಇಲ್ಲ. ಮತ್ತು ಇದು ನಮ್ಮ ವೈಟ್ ರ್ಯಾಬಿಟಿನ ಬ್ಯಾಕ್ ಸ್ಟೋರಿ ಆಗಿತ್ತು. ಆ ಬ್ಯಾಕ್ ಸ್ಟೋರಿಯಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ನಮ್ಮ ವೈಟ್ ರ್ಯಾಬಿಟ್ ಕೂಡ ಒಬ್ಬ ಹ್ಯೂಮನ್ ಆಗಿದ್ದ. ಅವನಿಗೆ ಹ್ಯೂಮನ್ ವರ್ಲ್ಡಿಂದ ಫೆಡ್ ಅಪ್ ಆಗಿಬಿಟ್ಟಿದ್ದ. ಅವನಿಗೆ ಇಷ್ಟನೇ ಇಲ್ಲ ಹ್ಯೂಮನ್ ವರ್ಲ್ಡಲ್ಲಿ ಬದುಕೋಕ್ಕೋಸ್ಕರ. ಮತ್ತು ಅವನೊಂದು ಡಿವೈಸ್ನ ಕಂಡಿಡ್ದಿದ್ದ. ಆ ಡಿವೈಸ್ ಏನು ಮಾಡುತ್ತೆ ಅಂದರೆ, ಅಲ್ಲಿ ನಿಯರ್ ಬೈ ಯಾವುದಾದ್ರು ಪೋರ್ಟಲ್ ಓಪನ್ ಆಗುತ್ತಲ್ಲ, ಆ ಪೋರ್ಟಲ್ನೆಲ್ಲ ಡಿಟೆಕ್ಟ್ ಮಾಡುತ್ತೆ. ಆ ಪೋರ್ಟಲಿಂದ ಹ್ಯೂಮನ್ ವರ್ಲ್ಡ್ ಮತ್ತು ಡೀಮನ್ ವರ್ಲ್ಡ್ಗೆ ಟ್ರಾವೆಲ್ ಮಾಡ್ಬೋದು. ಅದಕ್ಕಾಗಿ ಅವನು ಡೀಮನ್ ವರ್ಲ್ಡಲ್ಲಿ ಟ್ರ್ಯಾಪ್ ಆಗಿರ್ತಾನೆ. ಆ ಡೀಮನ್ ವರ್ಲ್ಡಿಂದನೇ ಆ ಪೋರ್ಟಲ್ನ ಕ್ರಿಯೇಟ್ ಮಾಡಿದ್ದು. ಮತ್ತು ಸುಮಾರು ವರ್ಷ ಅಲ್ಲೇ ಡೀಮನ್ ವರ್ಲ್ಡಲ್ಲಿ ಬದುಕ್ತಾನೆ. ಮತ್ತು ಅವನಿಗೆ ಗೊತ್ತಾಯಿತು ಡೀಮನ್ಸ್ನಲ್ಲಿ ಟಾರ್ಚರ್ ಮಾಡ್ತಿದ್ದಾರೆ. ಎಂಪರರ್ ಇದನ್ನೆಲ್ಲ ಫುಲ್ಲು ಸಣ್ಣ ಡೀಮನ್ಸಲ್ಲಿ ಬದುಕಕ್ಕೆ ಐತೆಲ್ಲ, ಅಷ್ಟು ಪೊಲ್ಯೂಷನ್ ಆಗಿಬಿಟ್ಟಿದೆ ಇಲ್ಲಿ. ಅದಕ್ಕಾಗಿ ನಮ್ಮ ವೈಟ್ ರ್ಯಾಬಿಟ್ ಏನು ಮಾಡ್ತಾನೆ ಅಂದರೆ, ಆ ಪೋರ್ಟಲ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಜನ ಡೀಮನ್ಸ್ನ ಇಲ್ಲಿ ಹ್ಯೂಮನ್ ವರ್ಲ್ಡಿಗೆ ಕರ್ಕೊಬರ್ತಾನೆ. ಆದರೆ ಅವನ ಕರ್ಕೊಂಬಂದಿದ್ದು ಟೈಮಿಂಗ್ ಚೂರು ಚೆನ್ನಾಗಿರಲಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ಡಾರ್ಕ್ ಕಾಮ್ ಏಜೆಂಟ್ ಅಂದರೆ ಮೇರಿ ಮತ್ತು ಟೀಮಲ್ಲಿದ್ದರು. ಮೇರಿ ಮತ್ತು ಟೀಮ್ ಏನಂದರೆ, ಡೀಮನ್ಸ್ ನೋಡಿದ ತಕ್ಷಣ ಅವ್ರು ಸಾಯಿಸ್ಬಿಡ್ಬೇಕು, ಆ ಥರ ಉದ್ದೇಶ ಇದ್ದಿದ್ದು ಅವರಿಗೆ. ಅದಕ್ಕಾಗಿ ಆ ಡೀಮನ್ಸ್ನೆಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಇದಕ್ಕಾಗಿ ನಮ್ಮ ವೈಟ್ ರ್ಯಾಬಿಟಿಗೆ ತುಂಬಾ ದುಃಖ ಆಗೋಗ್ಬಿಡ್ತು. ಏನಕ್ಕಂದರೆ, ಅವ್ನು ಈಗ ಜಸ್ಟ್ ಒಬ್ಬ ಕರ್ಕೊಂಬಂದಿದ್ದಾನೆ, ಈಗ ಜಸ್ಟ್ ಒಂದು ನ್ಯೂ ಫ್ಯಾಮಿಲಿನ ಕರ್ಕೊಂಬಂದಿದ್ದಾನೆ ಅರ್ತಿಗೆ. ಆದರೆ ಒಂದೇ ಸರಿ ಎಲ್ಲರನ್ನೂ ಸಾಯಿಸ್ಬಿಟ್ರೆ ಆಬ್ವಿಯಸ್ಲಿ ಅವನಿಗೊಂದು ರಿವೆಂಜ್ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಈಗ ನಿಮಗೆ ಗೊತ್ತಾಯ್ತಿರ್ಬೋದು ವೈಟ್ ರ್ಯಾಬಿಟಿನ ಉದ್ದೇಶ ಏನು ಅಂತ. ವೈಟ್ ರ್ಯಾಬಿಟಿನ ಉದ್ದೇಶ ಏನಂದರೆ, ಆ ಡೀಮನ್ಸ್ ವರ್ಲ್ಡಿಂದ ಸ್ವಲ್ಪ ಜನ ಡೀಮನ್ಸ್ ಅಂದರೆ ಇನ್ನೋಸೆಂಟ್ ಡೀಮನ್ಸ್ನ ಅರ್ತಿಗೆ ಕರ್ಕೊಂಬರೋದು. ಆದರೆ ಅವನಿಗೆ ರಿವೆಂಜ್ ತೊಗೋಬೇಕು. ಯಾರ ಮೇಲೆ? ಮೇರಿ ಮತ್ತು ಅವರ ಟೀಮ್ ಮೇಲೆ, ಅಂದರೆ ವೈಸ್ ಪ್ರೆಸಿಡೆಂಟ್ದು ಏಜೆನ್ಸಿ ಮೇಲೆ. ಇವಾಗ ಅವ್ನು ಏನು ಮಾಡ್ತಾನೆ ಅಂದರೆ, ಅವನಿಗೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಡೀಮನ್ ಬ್ಲೇಡ್ ಮತ್ತು ಅವನ ಬ್ಲೇಡ್ ಮಿಕ್ಸ್ ಮಾಡಿಕೊಂಡು ಒಂದು ಹೊಸ ರೂಪ ತಾಳ್ತಾನೆ. ಆ ರೂಪನೇ ವೈಟ್ ರ್ಯಾಬಿಟ್. ಇದೊಂದು ಅವನ ಫೇವ್ರೆಟ್ ಬುಕ್ಕಿಂದ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟರ್. ಆ ಬುಕ್ಕಲ್ಲಿ ಒಂದು ಟಾಕಿಂಗ್ ರ್ಯಾಬಿಟ್ ಇತ್ತು. ಆ ಟಾಕಿಂಗ್ ರ್ಯಾಬಿಟ್ನ ಇನ್ಸ್ಪೈರ್ ಆಗಿಬಿಟ್ಟು ಅವನು ವೈಟ್ ರ್ಯಾಬಿಟ್ ಅಂತ ಮಾಡ್ಕೊಂಡಿದ್ದು. ಓಕೆ, ನಮಗೆ ಗೊತ್ತಾಯ್ತಿದೆ ಈಗ. ಮೇರಿದು ಬ್ಯಾಕ್ ಸ್ಟೋರಿ ಗೊತ್ತಾಯಿತು, ವೈಟ್ ರ್ಯಾಬಿಟ್ದು ಬ್ಯಾಕ್ ಸ್ಟೋರಿ ಗೊತ್ತಾಯಿತು. ಅವರಿಬ್ಬರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಯ್ತು ಈಗ. ಮತ್ತು ಈ ಸೈಡ್ ನೋಡ್ತಾ ಇರ್ತೀವಿ, ನಮ್ಮ ಡಾಂಟೆಗೆ ಅವ್ರ ಮದರ್ದು ಮೆಮೊರಿ ಬರುತ್ತೆ. ಮತ್ತು ಅವನು ಡೆವಿಲ್ ಟ್ರಿಗರ್ನ ಆಕ್ಟಿವೇಟ್ ಮಾಡಿಬಿಡ್ತಾನೆ. ಡೆವಿಲ್ ಟ್ರಿಗರ್ ಆಕ್ಟಿವೇಟ್ ಆದ ತಕ್ಷಣ ಅವನೊಬ್ಬ ಡೀಮನ್ ಆಯ್ತಾನೆ. ಡೀಮನ್ ಆಗಿಬಿಟ್ಟು ಏರ್ಕ್ರಾಫ್ಟಿನ ಎಲ್ಲ ಡೀಮನ್ಸ್ನು ಸಾಯಿಸ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಮತ್ತು ಅಲ್ಲಿ ಸ್ವಲ್ಪ ಜನ ಇದ್ರಲ್ಲ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಒಂದು ಬಿಲ್ಡಿಂಗಲ್ಲಿ ಸೇಫ್ ಮಾಡಿಬಿಡ್ತಾನೆ. ಮತ್ತು ಅವನ ಡಿಮಾನಿಕ್ ಫಾರ್ಮ್ ಅಲ್ಲೇ ಆಫ್ ಆಗೋಗ್ಬಿಡುತ್ತೆ. ಮತ್ತು ಅವನು ನಮ್ಮ ಮೇರಿ ಜೊತೆ ಮೀಟ್ ಆಯ್ತಾನೆ. ಮತ್ತು ಮೇರಿ ಜೊತೆ ಮೀಟಾಗಿ ಮೇರಿ ಹೇಳ್ತಾಳೆ, ನೀನು ನನ್ನ ಜೊತೆ ಬರಬೇಕು, ನಿನ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತ. ಮತ್ತು ಮೇರಿ ಇನ್ಫಾರ್ಮ್ ಮಾಡ್ತಾಳೆ ಅವಳ ಬ್ಯಾಕಪ್ ಟೀಮಿಗೆ, ಇಲ್ಲಿ ಸ್ವಲ್ಪ ಡೀಮನ್ಸ್ ಇದ್ದಾರೆ, ರೆಫ್ಯೂಜೀಸ್ ಡೀಮನ್ಸ್, ಅವ್ರನ್ನೆಲ್ಲ ಸೇವ್ ಮಾಡಿ ಅಂತ. ಆದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಏನು ಮಾಡಿದ್ದಾನೆ ಅಂದರೆ, ಮುಂಚೆನೇ ಆದೇಶ ಕೊಟ್ಬಿಟ್ಟಿದ್ದಾನೆ, ಯಾವ್ದಾರ ಡೀಮನ್ಸ್ ಆ ಬಿಲ್ಡಿಂಗಲ್ಲಿ ಕಾಣಿಸಿದ್ರೆ ಅವರು ವೆಪನ್ ಯೂಸ್ ಮಾಡಲಿ ಅಥವಾ ಯೂಸ್ ಮಾಡದೇ ಇರಲಿ, ಅವರು ಎಲ್ಲರನ್ನೂ ಡೀಮನ್ ಕಂಡ ತಕ್ಷಣ ಸಾಯಿಸಬೇಕು ಅಂತ ಅವನು ಆದೇಶ ಹೊರಡಿಸಿರ್ತಾನೆ. ಅದಕ್ಕಾಗಿ ಅಲ್ಲಿದ್ದ ಇನ್ನೋಸೆಂಟ್ ಡೀಮನ್ಸ್ ಎಲ್ಲರೂ ಸಾಯಿಸ್ಬಿಡ್ತಾರೆ. ಕೆಲವೊಬ್ಬ ಇನ್ವಿನ್ಸಿಬಲ್ ಡೀಮನ್ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ಅವನನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಡ್ತಾನೆ. ಈ ಎಕ್ಸ್ಪ್ಲೋಷನಿಂದ ಅಲ್ಲಿ ಬ್ಯಾಕಪ್ ಟೀಮ್ ಕೂಡ ಎಲ್ಲ ಸತ್ತೋಗ್ಬಿಡುತ್ತೆ. ಈಗ ಮೇರಿಗೆ ಫುಲ್ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ. ಯಾಕಂದರೆ ಡೀಮನ್ಸು ಸತ್ತೋಯ್ತು, ಅಲ್ಲಿ ಬ್ಯಾಕಪ್ ಟೀಮ್ನು ಸತ್ತೋಯ್ತು. ಯಾಕಂದರೆ ಅಲ್ಲಿ ಡೀಮನ್ಸು ಸತ್ತೋದ್ರು ಮತ್ತು ಬ್ಯಾಕಪ್ ಟೀಮ್ ಕೂಡ ಸತ್ತೋಯ್ತು ಅಂತ. ಮತ್ತು ನೆಕ್ಸ್ಟ್ ನೋಡ್ತೀವಿ, ನಮ್ಮ ಮೇರಿ ಡಾಂಟೆನಾಗೂ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾಳೆ. ಆದರೆ ಸಡನ್ ಆಗಿ ಅಲ್ಲಿ ವೈಟ್ ರ್ಯಾಬಿಟ್ ಬರ್ತಾನೆ. ವೈಟ್ ರ್ಯಾಬಿಟ್ ಬಂದ್ಬಿಟ್ಟು ಹೇಳ್ತಾನೆ,
ಅವನ ಪ್ಲಾನ್ ಎಲ್ಲ ರಿವೀಲ್ ಮಾಡ್ತಾನೆ. ಅಂದರೆ ಅವನ ನಿಜವಾದ ರೂಪನ ಅವನು ರಿವೀಲ್ ಮಾಡ್ತಾನೆ. ಮತ್ತೆ ಕೇಳ್ತಾನೆ ಮೇರಿಗೆ ನೆನಪಿದೆ ನಾನು ಯಾರು ಅಂತ. ಮತ್ತೆ ಮೇರಿಗೆ ಸ್ವಲ್ಪ ನೆನಪು ಬರುತ್ತೆ. ಮತ್ತೆ ಅವಳು ಅಂದ್ಕೊಳ್ತಾಳೆ ಈ ಥರ ರೂಟ್ ಕಾಸ್ ನಾನೇ ಆಗಿದ್ದೆ ಅಂತ. ಮತ್ತೆ ಡಾಂಟೆಗೂ ಕೂಡ ಹೇಳ್ತಾನೆ, ನೀನು ಸ್ಪಾಟ ಮಗ ಆಗಿದ್ರು ನೀನೇನು ಮಾಡೋಕ್ಕಾಗಲಿಲ್ಲ. ನಿಮ್ಮ ತಂದೆ ಒಂದು ಎಂಪರರ್ಗೆ ಮೋಸ ಮಾಡಿಬಿಟ್ಟು ಅವ್ರಿಗೆ ಸಿಟ್ಟನ್ನು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಒಂದು ವಾಲ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು, ಬ್ಯಾರಿಯರ್ನ. ಒಂದು ಇಂಟೆನ್ಸ್ ಫೈಟ್ ಆಗುತ್ತೆ. ಈ ಫೈಟಲ್ಲಿ ನಮ್ಮ ಡಾಂಟೆ ಗೆಲ್ತಾನೆ. ಆಬ್ವಿಯಸ್ಲಿ ಫೈಟ್ ಎಲ್ಲ ಮುಗಿದ್ಮೇಲೆ ಯಾರು ಬರ್ತಾರೆ? ವೈಸ್ ಪ್ರೆಸಿಡೆಂಟ್ ಬರ್ತಾನೆ. ವೈಸ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಮೇರಿಗೆ ಹೇಳ್ತಿದ್ದಾನೆ, ಒಂದು ಫ್ರಾಗ್ಮೆಂಟ್ ಕೂಡ ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ. ಮತ್ತೆ ಡಾಂಟೆನ ಒಂದು ವೆಪನ್ ಆಗಿ ಯೂಸ್ ಮಾಡಬೇಕು ಅಂತ ಒಂದು ಉದ್ದೇಶ ಆಗಿತ್ತು. ಮತ್ತೆ ಡಾಂಟೆನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೇಳ್ತಾನೆ, ಯಾಕಂದ್ರೆ ಡಾಂಟೆ ಒಬ್ಬ ವೆಪನ್ ಆಗಿ ಯೂಸ್ ಮಾಡೋಣ ಅಂತ ಅವನು. ಈ ವೈಸ್ ಪ್ರೆಸಿಡೆಂಟಿನ ಉದ್ದೇಶ ಏನಂದ್ರೆ ಡಾಂಟೆನ ಒಂದು ವೆಪನ್ ಆಗಿ ಯೂಸ್ ಮಾಡ್ಕೊಂಡು ಫೈಟ್ ಮಾಡೋಕ್ಕೋಸ್ಕರ. ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಬರುತ್ತೆ. ಏನ ಟ್ವಿಸ್ಟ್ ಅಂದ್ರೆ, ವೈಟ್ ರಾಬಿಟ್ ಹತ್ರ ಇದೆಯಲ್ಲ ರೆಡ್ ಫ್ರಾಗ್ಮೆಂಟ್, ಮತ್ತೆ ಇನ್ನೊಂದು ಡೀಮನ್ ಇಂದ ಮತ್ತೆ ಇನ್ನೊಂದು ಪೋರ್ಟಲ್ ಓಪನ್ ಮಾಡ್ಕೊಂಡ್ಬಂದು ಒಬ್ಬ ಡೀಮನ್ ಬರ್ತಾನೆ. ಆ ಡೀಮನ್ ಏನ್ ಕೊಡ್ತಾನೆ ಅಂದ್ರೆ ಆ ಬ್ಲೂ ಕ್ರಿಸ್ಟಲ್ನ ಕೊಡ್ತಾನೆ. ಈಗ ವೈಟ್ ರಾಬಿಟ್ ಹತ್ರ ರೆಡ್ ಕ್ರಿಸ್ಟಲ್ ಇದೆ, ಬ್ಲೂ ಕ್ರಿಸ್ಟಲ್ ಇದೆ, ಮತ್ತೆ ಆ ಸ್ವಾಡ್ ಕೂಡ ಇದೆ. ಆದರೆ ಆ ಬ್ಯಾರಿಯರ್ನ ಓಪನ್ ಮಾಡೋಕ್ಕೆ ಆ ಕ್ರಿಸ್ಟಲಿಂದ ಸಾಧ್ಯ ಇಲ್ಲ. ಕ್ರಿಸ್ಟಲ್ ಜೊತೆ ನಮ್ಮ ಡಾಂಟೆ ಮತ್ತು ಅವರ ಬ್ರದರ್ದು ಬ್ಲಡ್ ಬೇಕಾಗಿತ್ತು ಅಲ್ಲಿ. ಅದಕ್ಕಾಗಿ ವೈಟ್ ರಾಬಿಟ್ ಒಂದು ಡಿಮೋನಿಕ್ ಫಾರ್ಮ್ ತೊಗೋತಾನೆ. ಏನಂದರೆ ಹಾರ್ಟ್ ಇದೆಯಲ್ಲ, ಒಂದು ಹಾರ್ಟಿನ ಒರಿಜಿನಲ್ ಹಾರ್ಟ್ ಅಲ್ಲ, ಒಂದು ಮೆಕ್ಯಾನಿಕಲ್ ಹಾರ್ಟಿನ ಒಂದು ಬೇರೆ ಬ್ಲಡ್, ಅಂದರೆ ಬೇರೆ ಡೀಮನ್ದು ಬ್ಲಡ್ ಎಲ್ಲ ತೊಗೊಂಬಿಟ್ಟು ಒಂದು ಡೀಮನ್ ಆಗಿಬಿಡ್ತಾನೆ ಅವನೊಂದು. ಆ ಡೀಮನ್ ಆಗಿಬಿಟ್ಟು ಏನು ಮಾಡ್ತಾನೆ ಅಂದರೆ ನಮ್ಮ ಡಾಂಟೆ ಹತ್ರ ಬರ್ತಾನೆ. ಡಾಂಟೆ ಹತ್ರ ಬರ್ಬೇಕಾದ್ರೆ ಆ ಬ್ರೋಕರ್ ಇದನ್ನಲ್ಲ ಎನ್ಜೋ, ಅವನಲ್ಲಿ ಸತ್ತೋಗ್ಬಿಡ್ತಾನೆ. ಯಾವ ರೀತಿ ಸಾಯೋದಂದರೆ ನಮ್ಮ ಮೇನ್ ಕ್ಯಾರೆಕ್ಟರ್ನ ಸೇವ್ ಮಾಡ್ಕೊಂಡು ಅವ್ನು ಸತ್ತೋಗ್ಬಿಡ್ತಾನೆ. ಈ ಇಮೋಷ್ನಲ್ ಫ್ಯಾಕ್ಟರಿಂದ ನಮ್ಮ ಡಾಂಟೆಯ ಡೆವಿಲ್ ಟ್ರಿಗರ್ ಆಕ್ಟಿವೇಟ್ ಆಗೋಗುತ್ತೆ. ಅವನೊಬ್ಬ ಡೆವಿಲ್ ಆಯ್ತಾನೆ. ಆದರೆ ಇದೇ ಮೂಮೆಂಟಲ್ಲಿ ವೈಟ್ ರಾಬಿಟ್ ಏನು ಮಾಡ್ತಾನೆ ಅಂದರೆ ಸ್ವಾಡಿಂದ ಒಂದು ಸಣ್ಣ ಕಟ್ ಹಾಕ್ತಾನೆ. ಸಣ್ಣ ಕಟ್ಟಿಂದ ನಮ್ಮ ಡಾಂಟೆಯ ಬ್ಲಡ್ ಸಿಗುತ್ತೆ ಅವನಿಗೆ. ಮತ್ತೆ ಹೇಳ್ತಾನೆ ನಮ್ಮ ಬ್ರದರ್ದ ಬ್ಲಡ್ ನಾನು ಮುಂಚೆನೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಮತ್ತೆ ಅವನು ಅವೆರಡು ಕೃಷ್ಣನ ಮರ್ಜ್ ಮಾಡಿಬಿಟ್ಟು ಅವನು ಏನು ಮಾಡ್ತಾನೆ ಅಂದರೆ ಹ್ಯೂಮನ್ ವರ್ಲ್ಡ್ ಮತ್ತು ಡೆವಿಲ್ ವರ್ಲ್ಡಿನ ಬ್ಯಾರಿಯರ್ನ ಅವನು ಟೆಂಪ್ರವರಿ ಓಪನ್ ಮಾಡಿಬಿಡ್ತಾನೆ. ಮತ್ತು ಹ್ಯೂಮನ್ ವರ್ಲ್ಡ್ ಮತ್ತು ಡೆವಿಲ್ ವರ್ಲ್ಡ್ ಎರಡು ಮರ್ಜ್ ಆಗಿಬಿಡುತ್ತೆ ಈ ಟೈಮಲ್ಲಿ. ಎಂಡಿಂಗಲ್ಲಿ ಇದೊಂದು ಎಪಿಕ್ ಮೂಮೆಂಟ್ ಅನ್ಬೋದು. ಎರಡು ವರ್ಲ್ಡ್ ಮರ್ಜ್ ಆದಮೇಲೆ ಅಲ್ಲಿಂದ ಡಿಮನ್ಸ್ ಎಲ್ಲ ಹ್ಯೂಮನ್ಸ್ ವರ್ಲ್ಡಿಗೆ ಬರ್ತಾ ಇರುತ್ತೆ. ಫುಲ್ ಕೇವಸ್ ಆಗಿಬಿಟ್ಟಿದೆ. ಹ್ಯೂಮನ್ ವರ್ಲ್ಡ್ ಹೆಲ್ತ್ ಆಗಿ ಕನ್ವರ್ಟ್ ಆಯ್ತಾ ಇರುತ್ತೆ. ಆವಾಗ ನಮ್ಮ ಡಾಂಟೆ ಏನು ಮಾಡ್ತಾನೆ ಅಂದರೆ ಅವನ ಪವರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಆ ವೈಟ್ ರಾಬಿಟ್ನ ಸೋಲಿಸ್ತಾನೆ. ಈ ಸೋಲ್ಸಿರೋ ಕಾರಣ ಏನಾಗುತ್ತೆ ಅಂದರೆ ಆ ಮರ್ಜ್ ಐತಿತ್ತಲ್ಲ, ಆ ವರ್ಲ್ಡ್ ಒಂದೇ ಸಲ ಮರ್ಜ್ ಆಗೋದನ್ನ ನಿಂತೋಗ್ಬಿಡುತ್ತೆ. ಯಾಕಂದರೆ ಅವನು ಎರಡು ಕೃಷ್ಣನ ಅವನು ಬೇರೆ ಮಾಡಿಬಿಡ್ತಾನೆ. ಇನ್ನೆಲ್ಲ ಮುಗೀತು ಅಂತ ನಮ್ಮ ಡಾಂಟೆ ಕುತ್ಕೊತಾ ಇರ್ಬೇಕಾರೆ ಅಲ್ಲಿ ಮೇರಿ ಬರ್ತಾಳೆ. ಮೇರಿ ಬಂದ್ಬಿಟ್ಟು ಹೇಳ್ತಾಳೆ, ನಿನ್ನ ನಾನು ಕ್ಯಾಪ್ಚರ್ ಮಾಡ್ಕೊತೀನಿ ಅಂತ. ಮತ್ತೆ ಕ್ಯಾಪ್ಚರ್ ಮಾಡ್ಕೊಳ್ತಾಳೆ, ಏನೋ ಡ್ರಗ್ಸ್ ಹಾಕ್ಬಿಟ್ಟು ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾಳೆ ಅವಳು. ಮತ್ತು ಮೇರಿ ಅಂದ್ಕೊಳ್ತಿದ್ದಾಳೆ ಡಾಂಟೆನ ವೈಸ್ ಪ್ರೆಸಿಡೆಂಟಿಗೆ ಒಪ್ಸೋದೇ ಒಳ್ಳೆಯದು. ಯಾಕಂದರೆ ವೈಸ್ ಪ್ರೆಸಿಡೆಂಟ್ ಅವರು ಹ್ಯೂಮನಿಟಿಗೋಸ್ಕರ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಮತ್ತು ಮುಂಚೆನೇ ಹೇಳಿದ್ನಲ್ಲ, ವೈಟ್ ರಾಬಿಟ್ ಒಂದು ವಾರ್ನಿಂಗ್ ಕೊಟ್ಟಿದ್ದ, ಹ್ಯೂಮನಿಟಿದು ಡಾರ್ಕ್ ಸೈಡ್ ರಿವೀಲ್ ಆಗುತ್ತೆ ಅಂತ. ಅದೇ ರೀತಿ ಏನಾಗುತ್ತೆ ಅಂದರೆ ವೈಸ್ ಪ್ರೆಸಿಡೆಂಟಿಗೆ ವೈಟ್ ರಾಬಿಟಿನ ಆ ಪೋರ್ಟಲ್ ಡಿವೈಸ್ ಸಿಕ್ಬಿಡುತ್ತೆ. ಆ ಡಿವೈಸಿಂದ ಏನಂದರೆ ಹ್ಯೂಮನ್ ವರ್ಲ್ಡಿಗೂ ಮತ್ತು ಡಿಮನ್ ವರ್ಲ್ಡಿಗೂ ಪೋರ್ಟಲ್ ಓಪನ್ ಆಯ್ತಿತ್ತಲ್ಲ, ಆ ಡಿವೈಸ್ನ ಇಟ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಮಿಲಿಟ್ರಿ ಬೇಸಿನ ಅವರು ಡಿಮನ್ಸ್ ವರ್ಲ್ಡಿಗೆ ಕರ್ಕೊಂಡು ಬಂದರು. ಅವರ ಮಿಲಿಟ್ರಿ ಬೇಸಿನ ಡಿಮನ್ ವರ್ಲ್ಡಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಮುಂಚೆನೇ ಮಕಾಯಿ ಒಂದು ಹೆಲ್ಲಾಗಿತ್ತು, ಡಿಮನ್ ವರ್ಲ್ಡ್ ಮುಂಚೆನೇ ಹೆಲ್ಲಾಗಿತ್ತು. ಇವ್ರು ಕೂಡ ಡಿಮನ್ ವರ್ಲ್ಡಿಗೆ ಹೋಗ್ಬಿಟ್ಟು ಮತ್ತೆ ಸಣ್ಣ ಡಿಮನ್ಸ್ನ ಅವರು ಕ್ಯಾಪ್ಚರ್ ಮಾಡ್ತಿದ್ದಾರೆ. ಮತ್ತು ಇದರೊಂದಿಗೆ ಈ ಸೀಸನ್ ಕೂಡ ಮುಗ್ದೋಗುತ್ತೆ. ಆದರೆ ಎಂಡಿಂಗಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟ್ ಅಂದರೆ ನಮ್ಮ ಡಾಂಟೆಯ ಬ್ರದರ್ ಇನ್ನೂ ಬದುಕಿದ್ದಾನೆ ಅಂತ ರಿವೀಲ್ ಆಗುತ್ತೆ. ಮತ್ತು ಅವನು ಡಿಮನ್ ಸೈಡಲ್ಲಿ ಇದ್ದಾನೆ ಮತ್ತು ಹ್ಯೂಮನ್ಸ್ನೆಲ್ಲರನ್ನು ಸಾಯಿಸ್ತಾ ಇರ್ತಾನೆ. ಈಗ ಸೀಸನ್ 2 ಅಲ್ಲಿ ಒಂದು ಎಪಿಕ್ ಬ್ಯಾಟಲ್ ಆಗುತ್ತೆ ನಮ್ಮ ಡಾಂಟೆ ಮತ್ತು ಅವರ ಬ್ರದರ್. ಈಗ ಸೀಸನ್ 2 ಅಲ್ಲಿ ಒಂದು ಎಪಿಕ್ ಬ್ಯಾಟಲ್ ಆಗುತ್ತೆ ನಮ್ಮ ಡಾಂಟೆ ಮತ್ತು ಅವರ ಬ್ರದರ್ ವಿರುದ್ಧ. ಇದರೊಂದಿಗೆ ಸೀಸನ್ 1 ರೀಕ್ಯಾಪ್ ಮುಗ್ದೋಗುತ್ತೆ. ಮತ್ತೆ ಹೋಗೋಣ ಪಾರ್ಟ್ 2 ಅಂದರೆ ಸೀಸನ್ 2 ರಿವ್ಯೂಗೆ. ಈ ಸೀಸನ್ 1 ರೀಕ್ಯಾಪ್ ಏನು ಕೊಟ್ಟಿದೆ ಅಂದರೆ ಸೀಸನ್ 2 ಅಲ್ಲಿ ಒಂದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಅಂದರೆ ಸೀಸನ್ 1 ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೀಸನ್ 2 ನಮಗೆ ಸ್ವಲ್ಪ ನೆನ್ಪು ಬಂದ್ರೇ ಅರ್ಥ ಆಗೋದು ಸ್ಟೋರಿ ಕರೆಕ್ಟಾಗಿ. ಏನೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಮಕಾಯಿ ಅಂದರೆ ಏನು, ಮಂಡಸ್ ಉದ್ದೇಶ ಏನು, ಮಂಡಸ್ ಯಾರು, ಏನಕ್ಕಲ್ಲೊಂದು ಬ್ಯಾರಿಯರ್ ರೂಪಿಸಿರೋದು, ಮತ್ತು ವೈಟ್ ರಾಬಿಟಿನ ಉದ್ದೇಶ ಹೆಂಗೆ, ವೈಟ್ ರಾಬಿಟಿಗೆ ಆ ಲಾಕೆಟ್ ಹೆಂಗೆ ಸಿಕ್ತು, ಅದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೀಸನ್ 2ಗೆ ನಮಗೆ ಬೇಕಾಗಿದೆ. ಹಾಗಿದ್ರೆ ಸೀಸನ್ 2 ಕಡೆ ಹೋಗೋದಾದ್ರೆ ಸೀಸನ್ 2 ಆನಿಮೇಷನ್ ಸೇಮ್ ಅನ್ಬೋದು. ಮತ್ತು ಸೀಸನ್ 2 ಆನಿಮೇಷನ್ ಬಗ್ಗೆ ಮಾತಾಡಿದ್ರೆ ಸೀಸನ್ 1 ಆನಿಮೇಷನ್ ಥರನೇ ಇದೆ, ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಆನಿಮೇಷನ್ನ. ಮತ್ತು ಆನಿಮೇಷನ್ ಕ್ವಾಲಿಟಿ ಕೂಡ ಹೈ ಆಗಿದೆ ಈ ಸಲ. ಮತ್ತು ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಸ್ಟೋರಿ ಸೀಸನ್ 2 ಎಂಡಿಂಗಲ್ಲಿ ಎಲ್ಲಿ ಸ್ಟಾಪ್ ಆಗಿತ್ತಲ್ಲ, ಹ್ಯೂಮನ್ಸು ಮಕಾಯಿಗೆ ಎಂಟ್ರಿ ಮಾಡಿಬಿಟ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ನಿಜವಾದ ಉದ್ದೇಶ ಇಲ್ಲಿ ರಿವೀಲ್ ಆಗೋದು. ಸೀಸನ್ 2 ಅಲ್ಲಿ ನಿಜವಾದ ಸ್ಟೋರಿ ಏನೇನು ನಡೀತಿರೋದು ಅಂತ ರಿವೀಲ್ ಆಯ್ತು. ಮಕಾಯಿ ಅಂದರೆ ಏನು, ಮಂಡಸಿನ ಉದ್ದೇಶ ಏನು ಅಂತ. ಆದರೆ ರಿಯಾಲಿಟಿಯಲ್ಲಿ ಇಲ್ಲಿ ತೋರಿಸ್ತಿದ್ದಾರೆ ಏನು ಅಂತ. ನಿಮಗೆ ಗೊತ್ತಿರ್ಬೋದು ಸೀಸನ್ 1 ಅಲ್ಲಿ ಡಾರ್ಕ್ ಕಾಮ್ ಇದೆ. ಆ ಡಾರ್ಕ್ ಕಾಮಿನ ಉದ್ದೇಶ ಏನು, ಮತ್ತು ಡಾರ್ಕ್ ಕಾಮಿನ ಲೀಡರ್ ಅರ್ಕಮ್ನ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾರೆ. ಈಗ ಲೇಡಿ ಮೇರಿಗೊಂದು ಮಿಷನ್ ಕೊಟ್ಟಿದ್ದಾರೆ. ಮಿಷನ್ ಏನಂದರೆ ಅವಳು ಹೋಗ್ಬಿಟ್ಟು ಒಂದು ಐಟಮ್ನ ಕತ್ಕೊಂಬರ್ಬೇಕು. ಎಲ್ಲಿ, ಮಕಾಯಿಯಿಂದ, ಅದು ಮಂಡಸಿನ ರಾಜ್ಯದಲ್ಲಿ. ಮತ್ತು ನಮ್ಮ ಡಾಂಟೆನೂ ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ. ಕ್ಯಾಪ್ಚರ್ ಅಂದರೆ ಅವನ್ನ ಫ್ರೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಡಾಂಟೆ ಬ್ರದರ್ ವರ್ಜಿಲ್ ಅವನ ಬ್ಯಾಕ್ ಸ್ಟೋರಿ ಎಲ್ಲ ಕರೆಕ್ಟಾಗಿ ತೋರಿಸಿದ್ದಾರೆ ಈ ಸೀಸನಲ್ಲಿ. ಯಾಕಂದರೆ ಸೀಸನ್ 1 ಅಲ್ಲಿ ಬರೀ ಸ್ವಲ್ಪ ಗ್ಲಿಮ್ಸ್ ಮಾತ್ರ ತೋರಿಸಿದೆ ಅವ್ರ ಬ್ಯಾಕ್ ಸ್ಟೋರಿನ. ಆದರೆ ಈ ಸಲ ಪ್ರಾಪರಾಗಿ ಬ್ಯಾಕ್ ಸ್ಟೋರಿನ ರಿವೀಲ್ ಮಾಡಿದ್ದಾರೆ ಏನೇನು ನಡೀತಿದೆ ಅಂತ. ಸ್ಟೋರಿ ಬಗ್ಗೆ ನಾನು ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ.
ಈ ಸೀಸನ್ 2 ಅಲ್ಲೂ ಕೂಡ ಸೀಸನ್ 1 ಥರನೇ ಟ್ರೈ ಮಾಡಿದ್ದಾರೆ. ಅಂದರೆ ಸ್ಟಾರ್ಟಿಂಗಿಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ. ಅಂದರೆ ತುಂಬ ಇನ್ಫಾರ್ಮೇಷನ್ ಓವರ್‌ಲೋಡ್ ಮಾಡ್ಬಿಡ್ತಾರೆ. ಆಮೇಲೆ ಲಾಸ್ಟಿಗೆ ಒಂದೊಂದೇ ರಿವೀಲ್ ಮಾಡ್ಕೊಬರ್ತಾರೆ. ಅಂದರೆ ನಿಧಾನಕ್ಕೆ ಒಂದೊಂದೇ ಎಕ್ಸ್‌ಪ್ಲೇನ್ ಮಾಡ್ಕೊಬರ್ತಾರೆ. ಅದೇ ರೀತಿ ಸೀಸನ್ 2 ಅಲ್ಲೂ ಹಂಗೆ ಮಾಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಿಗೆ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಬಿಟ್ರು. ಏನಂದರೆ ಡಾರ್ಕಾಮ್ ಅಂದರೆ ಏನು, ಮಂಡಸಿನ ಉದ್ದೇಶ ಏನು, ಇಲ್ಲಿ ಅರ್ಕಮ್ ಯಾರು, ಔರೋಬೋರಸ್ ಯಾರು, ಔರೋಬೋರಸ್ಸಿನ ಉದ್ದೇಶ ಏನು, ಅವರ ಗ್ರೂಪ್ ಏನು ಮಾಡ್ತಿದೆ, ಫುಲ್ ಕನ್ಫ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡ್ಬಿಡ್ತಾರೆ. ಅಂದರೆ ಸಖತ್ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ ಒಂದೇ ಸಲ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಇನ್ಫಾರ್ಮೇಷನ್ನ ರಿವೀಲ್ ಮಾಡ್ಕೊಬರ್ತಾರೆ. ಅದೊಂಥರ ಮೇನ್ ಡಿಸಡ್ವಾಂಟೇಜ್ ಕೂಡ ಅನ್ಬೋದು. ಯಾಕಂದರೆ ಒಂದೇ ಸಲ ತುಂಬ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಸುಮಾರು ಜನ ಕ್ವಿಟ್ ಕೂಡ ಮಾಡ್ಬಿಡ್ಬೋದು ಸೀರೀಸ್ನ. ಆದರೆ ಎಂಡ್ ಗಂಟೆ ನೋಡಿದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಏನೇನು ನಡೀತಿರೋದು ಸ್ಟೋರಿ ಅಂತ. ಎಂಡಲ್ಲಿ ಸ್ವಲ್ಪ ರಿವೀಲ್ ಮಾಡ್ಕೊಬರ್ತಾರೆ ಒಂದೊಂದೇ ಫ್ಯಾಕ್ಟರ್ನ. ಈ ಆನಿಮೇಲ್ ನನಗೇನು ವಿಚಾರ ಇಷ್ಟ ಆಗಿದೆ ಅಂದರೆ, ಇಲ್ಲಿ ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲೂ ಸ್ವಲ್ಪ ಸ್ಟೋರಿ ತೋರಿಸಿದ್ದಾರೆ. ಅಂದರೆ ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲಿ ಏನು ನಡೀತಿದೆ ಅಂತ. ಅವ್ರ ಪ್ರಕಾರ ಇಲ್ಲಿ ಡಿಮನ್ಸ್ ಏನು ಅವ್ರೇನು ಮಾಡ್ತಿದ್ದಾರೆ ಇಲ್ಲಿ ಅಂದರೆ ಹ್ಯೂಮನ್ಸೇ ಥಿಯರಿ ಮಾಡ್ಕೊತಿರೋದು ನ್ಯೂಸ್ ಚಾನಲ್ಲು. ಮತ್ತು ನಿಜವಾದ ಹ್ಯೂಮನ್ಸಿಗೆ ಏನು ಅನಿಸ್ತಿದೆ, ನಿಜವಾದ ಹ್ಯೂಮನ್ಸ್ಗೆ ಅನಿಸ್ತಿರೋದು ವಾರ್ನ ಸ್ಟಾಪ್ ಮಾಡಿ ಅಂತ. ಆದರೆ ಅಲ್ಲಿನ ಪೊಲಿಟಿಕ್ಸ್ ಏನೇನು ನಡೀತಿದೆ, ಪೊಲಿಟಿಷಿಯನ್ ಏನೇನು ಮಾಡ್ತಿದ್ದಾರೆ ಎಲ್ಲ ಸ್ವಲ್ಪ ಇನ್ ಡೀಟೇಲಾಗಿ ತೋರಿಸಿದ್ದಾರೆ. ಡೀಟೇಲ್ ಅಲ್ಲ, ಸ್ವಲ್ಪ ತೋರಿಸಿದ್ದಾರೆ. ಯೂಶಲಿ ಈ ಥರ ಡಿಮನ್ಸ್ ಆನಿಮೇಲ್ ಅಷ್ಟೆಲ್ಲ ತೋರ್ಸೋಕ್ಕೋಗಲ್ಲ ಹ್ಯೂಮನ್ ಲೈಫ್ನ. ಈ ಆನಿಮೇಲಿ ಅದನ್ನು ಸ್ವಲ್ಪ ತೋರಿಸಿದ್ದಾರೆ. ಮತ್ತು ಈ ಆನಿಮೇಲೆ ಒಂದು ಪ್ರಾಬ್ಲಮ್ ನೋಟಿಸ್ ಮಾಡಿದೆ. ಏನು ಪ್ರಾಬ್ಲಮ್ ಅಂದರೆ, ನಮ್ಗೆ ಇವರು ಸ್ಟೋರಿನ ಕರೆಕ್ಟಾಗಿ ತೋರಿಸ್ತಾ ಇರ್ತಾರೆ. ಒಂದು ಇಂಟೆನ್ಸ್ ಮೂಮೆಂಟಲ್ಲಿ ಎಪಿಸೋಡ್ನ ಎಂಡ್ ಮಾಡ್ತಾರೆ. ಅಂದರೆ ಒಂದು ಇಂಟೆನ್ಸ್ ಫೈಟಲ್ಲಿ ಎಪಿಸೋಡ್ನ ಎಂಡ್ ಮಾಡಿಬಿಡ್ತಾರೆ. ಪರವಾಗಿಲ್ಲ, ಯೂಶಲಿ ಎಲ್ಲ ಆನಿಮೇಸಲ್ಲಿ ಈ ಥರನೇ ಮಾಡಿಬಿಡ್ತಾರೆ. ಒಂದೊಂದ್ಸಲ ಇಂಟೆನ್ಸ್ ಮೂಮೆಂಟಲ್ಲಿ ಎಪಿಸೋಡ್ನ ಎಂಡ್ ಮಾಡ್ತಾರೆ, ಯಾಕಂದರೆ ನೆಕ್ಸ್ಟ್ ಎಪಿಸೋಡ್ಗೆ ಹೋಗಲಿ ಅಂತ. ಆದರೆ ಪ್ರಾಬ್ಲಮ್ ಏನಂದರೆ ಇಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲೇ ಒಂದು ಬ್ಯಾಕ್ ಸ್ಟೋರಿಯಿಂದ ಶುರು ಮಾಡಿಬಿಡ್ತಾರೆ. ಓಕೆ, ಪರವಾಗಿಲ್ಲ, ಬ್ಯಾಕ್ ಸ್ಟೋರಿಯಿಂದ ನೋಡ್ತೀವಿ. ಬ್ಯಾಕ್ ಸ್ಟೋರಿ ಇನ್ನೇನು ಫುಲ್ ನೋಡ್ತಾ ಇರ್ತೀವಿ. ಸಡನ್ನಾಗಿ ಮತ್ತೆ ಅದೇ ಸಿಚುವೇಷನಿಗೆ ಬಂದುಬಿಡ್ತೀವಿ. ಅಂದರೆ ಮತ್ತೆ ಆ ಫೈಟ್ ಸಿಚುವೇಷನಿಗೆ ಬಂದುಬಿಡ್ತೀವಿ. ಅಂದರೆ ಎಲ್ಲ ಎಪಿಸೋಡಲ್ಲಿ ಈ ಥರನೇ ಮಿಕ್ಸರಲ್ಲಿ ಟ್ರೈ ಮಾಡಿಬಿಡ್ತಾರೆ ಇವರು. ಇಂಟೆನ್ಸ್ ಮೂಮೆಂಟಲ್ಲಿ ಎಪಿಸೋಡ್ನ ಎಂಡ್ ಮಾಡೋದು, ಬ್ಯಾಕ್ ಸ್ಟೋರಿಯಿಂದ ಶುರು ಮಾಡೋದು, ಬ್ಯಾಕ್ ಸ್ಟೋರಿನ ಮುಗಿಸೋದು, ಮತ್ತೆ ಮೇನ್ ಸ್ಟೋರಿನ ಕಂಟಿನ್ಯೂ ಮಾಡೋದು. ಅದೇ ಥರ ಇವರು ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಸ್ಟೋರಿನ. ಮತ್ತೆ ಇಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ಮೇಲೆ ಮಾತಾಡಿದ್ದಾರೆ. ಫಸ್ಟ್ ನಾನು ಮಂಡಸ್ ಬಗ್ಗೆ ಮಾತಾಡಬೇಕು. ಮಂಡಸ್ ಏನೋ ಉದ್ದೇಶ ಏನು ಅಂತ ರಿವೀಲ್ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಮಂಡಸ್ ಯಾರು, ಅವ್ನು ಯಾವ ರೀತಿ ಎಂಪರರ್ ಆದ ಅದನ್ನು ತೋರಿಸಿದ್ದಾರೆ. ಅದು ಎಂಡಲ್ಲಿ ತೋರಿಸಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮತ್ತು ನಮ್ಮ ಡಾಂಟೆಯ ಬ್ರದರ್ ವರ್ಜಿಲ್ ಬಗ್ಗೆನೂ ತೋರಿಸಿದ್ದಾರೆ. ಆದರೆ ಅವನ್ನ ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದು, ಏನಕ್ಕೆ ಅವನು ಡಿಮನ್ಸ್ ಕಡೆ ಹೋಗಿರೋದು, ಮತ್ತು ಏನಕ್ಕೆ ಅವನು ಮಂಡಸ್ ಜೊತೆ ಕೆಲಸ ಮಾಡ್ತಿರೋದು, ಅದನ್ನೆಲ್ಲ ಸ್ವಲ್ಪ ಡೀಟೇಲಾಗಿ ತೋರಿಸಿದ್ದಾರೆ. ಮತ್ತು ಮಕಾಯಿ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ವರ್ಲ್ಡ್ ಏನದು ಅಂತ. ಇಲ್ಲಿ ಡಾರ್ಕಾಮ್ ಬಗ್ಗೆ ಮಾತಾಡ್ಬೇಕು ನಾನು. ಡಾರ್ಕಾಮ್ ಒಂದು ಸಂಸ್ಥೆ ಏನು ಮಾಡ್ತಿತ್ತು ಅಂದರೆ, ಡಿಮನ್ ಹಂಟರ್ಸ್ನ ರೆಡಿ ಮಾಡ್ತಾ ಇತ್ತು. ಇದನ್ನು ನಡೆಸ್ತಿದ್ದು ಆರ್ಬೋಸ್. ಮತ್ತು ನಿಜವಾಗ್ಲೂ ಆರ್ಬೋಸ್ ಯಾರು, ಮತ್ತು ವೈಸ್ ಪ್ರೆಸಿಡೆಂಟ್ ಏನಕ್ಕೆ ಆರ್ಬೋಸ್ ಜೊತೆ ಕೆಲಸ ಮಾಡ್ತಿರೋದು, ಮತ್ತೆ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಏನು ರೋಲು, ಮತ್ತು ವೈಸ್ ಪ್ರೆಸಿಡೆಂಟ್ ಮತ್ತು ಮೇರಿ ಹೆಂಗೆ ಮೀಟ್ ಆದರೂ ಎಲ್ಲನೂ ತೋರಿಸಿದ್ದಾರೆ. ಓವರ್ ಆಲ್ ಹೇಳ್ಬೇಕಾದ್ರೆ ನಿಮಗೆ ಸೀಸನ್ 1 ಇಷ್ಟ ಆದರೆ ಸೀಸನ್ 2 ಕೂಡ ಇಷ್ಟ ಆಗುತ್ತೆ. ಸೀಸನ್ 1 ನಿಮ್ಗೆ ಅಷ್ಟೇನು ಇಷ್ಟ ಆಗಿಲ್ಲ, ಸೀಸನ್ 2 ಕೂಡ ಅಷ್ಟೇನು ಇಷ್ಟ ಆಗಲ್ಲ ನಿಮಗೆ. ಯಾಕಂದರೆ ಸೇಮ್ ಸ್ಟೋರಿ ಪ್ಯಾಟರ್ನೇ ನಡೀತಿರೋದು ಈಗಲೂ ಕೂಡ. ನನ್ನ ಪ್ರಕಾರ ಹೇಳಿದರೆ ನನಗೆ ಸೀಸನ್ 1 ಇಷ್ಟ ಆಯಿತು, ಸೀಸನ್ 2 ಕೂಡ ಇಷ್ಟ ಆಯಿತು. ಈ ಆನಿಮೆ ಎಂಡಿಂಗ್ ಬಗ್ಗೆ ಮಾತಾಡಿದ್ದಾರೆ. ಎಂಡಿಂಗ್ ಒಂದು ಎಪಿಕ್ ಮೂಮೆಂಟಲ್ಲಿ ಎಂಡ್ ಮಾಡಿದ್ದಾರೆ. ಅಂದರೆ ಎಪಿಕ್ ಬ್ಯಾಟಲ್ ಆದಮೇಲೆ ಎಂಡ್ ಮಾಡಿದ್ದಾರೆ. ಮತ್ತು ಸೀಸನ್ 3 ಬರುತ್ತೆ. ಸೀಸನ್ 3 ನೆಕ್ಸ್ಟ್ ಇಯರ್ 2027 ಬರುತ್ತೆ. ಮತ್ತು ಸೀಸನ್ 3ನೇ ಫೈನಲ್ ಸೀಸನ್ ಆಗುತ್ತೆ.